ಕೆಲವು ವಿಚಾರಗಳು ಬಹುಶಃ ಅಲ್ಲಿ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಹೋದರೂ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಪ್ರಶ್ನೆಗಳು ಕೆಲವು ಕೂಡ ಇತ್ತು. ಅಂದರೆ ಕೇಳುವುದರಲ್ಲಿದ್ದೆ ನಾನು, ನಿಮಗೆ ಸಿದ್ದರಾಮಯ್ಯನವರನ್ನು ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮೂಡ ಹಗರಣದಲ್ಲಿ ಅವರ ಫ್ಯಾಮಿಲಿ ಮತ್ತು ಏನು ವಾಲ್ಮೀಕಿ ಹಗರಣದಲ್ಲಿ ಸಚಿವರು ಭಾಗಿಯಾಗಿದ್ದಾರೆ, ಆ ಒಂದು ಇಶ್ಯೂವಲ್ಲೇ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡುವುದು ನಿಮ್ಮ ಉದ್ದೇಶವಾಗಿತ್ತು ಅನ್ನುವಂಥ ಪ್ರಶ್ನೆ. ಆದರೆ ನನಗೆ ವಿರೋಧ ಪಕ್ಷದ ನಾಯಕರಲ್ಲಿ ಕೇಳಲಿಕ್ಕಿರುವಂಥ ಒಂದು ಮಾತು, ಸಾಟರ್ಡೆ ಮತ್ತು ಸಂಡೇ ರಜೆ ಇತ್ತಲ್ಲ, ಈ ಶಿರೂರು ದುರಂತ ಆಯ್ತಲ್ಲ, ನೀವುಗಳೆಲ್ಲ ಯಾಕೆ ಹೋಗಿಲ್ಲ ಅಲ್ಲಿಗೆ? ಕಳೆದ 3 ತಿಂಗಳಿಂದ ಅದೇ ನಾನೊಂದು ಸ್ಟೋರಿ ಹೇಳಿದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3 ತಿಂಗಳಿಂದ ದುಡ್ಡು ಬಂದಿಲ್ಲ, ನೀವು ಹೋರಾಟ ಮಾಡಿದ್ರಾ? ನೀವು ಹೋರಾಟಗಳು ಮಾಡಿ, ಇಲ್ಲ ಅಂತಲ್ಲ, ರಾಜಕೀಯ ಹೋರಾಟ ಖಂಡಿತವಾಗ್ಲೂ ಮಾಡಿ, ಇದನ್ನೂ ಮಾಡಿ. ನಿಮಗೂ ವಿಪಕ್ಷ ಆಗಿ ನಿಮಗೆ ಜವಾಬ್ದಾರಿ ಇದೆ. ಕೇವಲ ನೀವು ರಾಜೀನಾಮೆ ಕೊಟ್ಬಿಡಿ, ನಾವು ಬಂದುಬಿಡ್ತೀವಿ, ನಿಮ್ಮ ಲೂಟಿ ನಾವು ಶುರು ಮಾಡ್ಕೋತೀವಿ ಅಂಥದ್ದಾಗಬಾರ್ದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಿಪಬ್ಲಿಕ್ ಕನ್ನಡ ಜನರ ಪರವಾಗಿ ಧ್ವನಿ ಎತ್ತತ್ತೆ. ನಿಮ್ಮ ಧ್ವನಿ ನಾವು, ನಿಮ್ಮ ಧ್ವನಿ ಈ BJP, ಕಾಂಗ್ರೆಸ್, JDS ನೀವು ಕೆಳಗಿಳಿದು ಬಿಡಿ, ನಾವು ಮುಖ್ಯಮಂತ್ರಿ ಆಗ್ತೀವಿ, ನಾವು ಲೂಟಿ ಮಾಡ್ತೀವಿ, ನೀವು ಇಳೀರಿ ಮತ್ತೊಬ್ಬರು ಲೂಟಿ ಮಾಡಿ, ಇದಕ್ಕಲ್ಲ. ಅದಕ್ಕೆ ನಾವು ನೇರವಾದ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ನಟ ದರ್ಶನ್ ಅವರನ್ನು ಹೇಗಾದರೂ ಮಾಡಿ ಜೈಲಿಂದ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಅವರ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ. ಇದರ ಮಧ್ಯೆ ವಿಜಯಲಕ್ಷ್ಮಿ ರಾಜ್ಯದ ಪ್ರಬಲ ರಾಜಕಾರಣಿಯೊಬ್ಬರನ್ನು ಭೇಟಿಯಾಗಿದ್ದಾರೆ. ಅದು ಕೂಡ ನಿನ್ನೆ ನಾನು ಭೇಟಿಯಾಗ್ತೀನಿ ಅಂತ DK ಶಿವಕುಮಾರ್ ಹೇಳಿದ ನಂತರ. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಚರ್ಚೆ ಆಗ್ತಾ ಇತ್ತು, DK ಶಿವಕುಮಾರ್ ಅವರ ಬುಡಕ್ಕೂ ಬರ್ತಾ ಇತ್ತು. ಅದಕ್ಕಿಂತ ಮೊದಲು ಅವರು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಅದರ ಬಗ್ಗೆ ಒಂದು ರಿಪೋರ್ಟ್. DK ಶಿವಕುಮಾರ್ ಭೇಟಿಯಾದ ವಿಜಯಲಕ್ಷ್ಮಿ ಮಗನ ಬಗ್ಗೆ ಚರ್ಚಿಸಿದ್ರ, ಪತಿ ಬಗ್ಗೆ ಚರ್ಚಿಸಿದ್ರ? ದರ್ಶನ್ ಅದ್ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಅದೆಷ್ಟೇ ತಪ್ಪು ಮಾಡಿದ್ರು, ಅದೆಷ್ಟೇ ಹೊಡೆದ್ರು ಪತ್ನಿ ವಿಜಯಲಕ್ಷ್ಮಿ ಅಚಲವಾಗಿ ಬೆನ್ನಿಗೆ ನಿಂತಿದ್ದಾರೆ. ಒಬ್ಬ ಅಭಿಮಾನಿಯನ್ನ ಕೊಂದ ಆರೋಪ ಹೊತ್ತಿದ್ರು ಲಕ್ಷ ಅಭಿಮಾನಿಗಳು ಸಾಥ್ ಕೊಡ್ತಿದ್ದಾರೆ. ಎಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ DCM DK ಶಿವಕುಮಾರ್ ಅನ್ನ ಭೇಟಿಯಾದ್ರು. ತುಂಬಾ ಹೊತ್ತು ಚರ್ಚಿಸಿದ್ರು. ಬಳಿಕ ಮಾತನಾಡಿದ DCM DK ಶಿವಕುಮಾರ್, ದರ್ಶನ್ ಮಗ ವಿನೀಶ್ ನಮ್ಮ ಶಾಲೆಯಲ್ಲಿ ಓದುತ್ತಿದ್ದ, ಆ ನಂತರ ಬೇರೆ ಶಾಲೆಗೆ ಸೇರಿಸಿದ್ರು. ಈಗ ಮತ್ತೆ ನಮ್ಮ ಶಾಲೆಗೆ ಸೇರಿಸಿಕೊಳ್ಳಿ ಎಂದು ಮನವಿ ಮಾಡಿದ್ದಾರೆ ಎಂದರು. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ, ಹೋಗಿ ಅವರು ತಾಯಿ ಮಗ ಇಬ್ಬರು ಭೇಟಿ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿದು ಏನಾದ್ರು ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು. ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ವಿತ್ ದಟ್. ನೋಡಿ, ನಿನ್ನೆ ನಾನು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೇ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು. ನಾನಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಮ್ಮ, ಬನ್ನಿ, ಟೈಮ್ ಕೊಡ್ತೀನಿ, ಭೇಟಿ ಮಾಡಿ ಅಂತ ಹೇಳಿದೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲೇ ಸೇರಿಸ್ಬೇಕು. ಇನ್ನು 14-15 ವರ್ಷ ಅಂತೆ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ನಮ್ಮಲ್ಲಿ ಸೀಟ್ ಏನೋ ಕೇಳಕ್ಕೆ ಹೇಳಿದ್ದಾರೆ, ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು. ವಿಜಯಲಕ್ಷ್ಮಿ ಜೊತೆ ದರ್ಶನ್ ಸಹೋದರ ದಿನಕರ್, ನಿರ್ದೇಶಕ ಪ್ರೇಮ್ ಕೂಡ DK ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರೇಮ್, ವಿನೀಶ್ ಶಾಲೆ ವಿಚಾರ ಚರ್ಚೆ ಮಾಡಿದ್ರು.
ದರ್ಶನ್ ವಿಚಾರ ಮಾತನಾಡಿಲ್ಲ ಅಂತ ಹೇಳಿದ್ರು. ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಓದ್ತಾ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಲಾಕ್ ಆಗಿರುವ ಕರಿಯನನ್ನ ಕಾಪಾಡೋಕೆ ಪತ್ನಿ ವಿಜಯಲಕ್ಷ್ಮಿ ಹೋರಾಡ್ತಿದ್ದಾರೆ. ಇದೀಗ ಡಿಸಿಎಂ ಭೇಟಿಯಾದ ವಿಜಯಲಕ್ಷ್ಮಿ ಮುಂದಿನ ನಡೆ ಏನು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಅಂದರೆ ವಿಪಕ್ಷ ಇವತ್ತಿನಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ. ಬಹಳ ಮುಖ್ಯವಾಗಿ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಲೂಟಿಯಾಗಿದೆ. ಮತ್ತೊಂದು ಕಡೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಲಿತರ ಜಾಗವನ್ನು ಕಬಳಿಸಲಾಗಿದೆ ಅನ್ನುವಂಥ ಆರೋಪದಲ್ಲಿ ಚರ್ಚೆಗೆ ಅವಕಾಶವನ್ನು ಕೋರಿದ್ರು. ಆದರೆ ಸ್ಪೀಕರ್ UT ಖಾದರ್ ಅವಕಾಶವನ್ನು ಕೊಡಲಿಲ್ಲ ಅಂಥೇಳಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇದೀಗ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಹೋರಾಟಗಳು ಮುಂದುವರಿಯುತ್ತೆ? ನಮಸ್ಕಾರ. ನೋಡಿ, ನಾವು ಮೂಡ ಹಗರಣದಲ್ಲಿ ಸುಮಾರು 3,000 to 4,000 ಕೋಟಿ, ಯಾಕಂದರೆ ಸಿದ್ದರಾಮಯ್ಯನವರು ಅವ್ರ ಕುಟುಂಬಕ್ಕೆ 14 ಸೈಟು, ಅವರ ಬೆಂಬಲಿಗರೇ ಒಂದು 100-150 ಸೈಟುಗಳು ಅಲಾಟ್ ಆಗಿದೆ. ಈ ಸಿದ್ದರಾಮಯ್ಯನವರ ಒಂದು ಮಾಡಲ್ ಇಟ್ಕೊಂಡು ಅವ್ರ ಬೆಂಬಲಿಗರು 150 ಸೈಟು ಅಲ್ಲಿಗೆ ಒಟ್ಟು 3,000 to 4,000 ಕೋಟಿ ಲೂಟಿ ಹೊಡೆದಿದ್ದಾರೆ. ನಾವು ಸ್ಪೀಕರ್ ಅವರಿಗೆ, ಆಡಳಿತ ಪಕ್ಷದ ನಾಯಕರಿಗೆ ನಾವು ಕೇಳಿದ್ದು, ಚರ್ಚೆ ಮಾಡಿ. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ 62 ಕೋಟಿ ಕೊಡಬೇಕು ಅಂತ. ಯಾವ ಲೆಕ್ಕದಲ್ಲಿ 62 ಕೋಟಿ ಕೊಡಬೇಕು ಅವರಿಗೆ? ಮತ್ತು ಈ ಲ್ಯಾಂಡ್ ಏನು ಆಗಿದೆ, ಇದು ದಲಿತರ ಲ್ಯಾಂಡ್. ಇದು ಅವ್ರಿಗೆ 3 ಜನ ಮಕ್ಕಳು, ಒಬ್ಬರ ಹತ್ರ ಮಾತ್ರ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಇನ್ನಿಬ್ಬರ ಹತ್ರ ಸೈನೇ ಹಾಕ್ಸ್ಕೊಂಡಿಲ್ಲ. ಅಂದರೆ ದಲಿತರ ಲ್ಯಾಂಡನ್ನು ಲೂಟಿ ಮಾಡಿದ್ದಾರೆ. ದಲಿತರ ಲ್ಯಾಂಡ್ ತಗೊಳಂಗೇ ಇಲ್ಲ. ಆ್ಯಕ್ಚುಲಿ ಅವ್ರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಮತ್ತು ಏಕಾಏಕಿ ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಅಕ್ವೈರ್ ಆಗಿ ಲೇಔಟ್ ಆಗಿದೆ. ಇವರು ಅರ್ಶಿಣ ಕುಂಕುಮಕ್ಕೆ ಅಂತ ತೊಗೊಂಡಿದ್ದಾರೆ. ಅರ್ಶಿಣ ಕುಂಕುಮಕ್ಕೆ ತಗೊಳಕ್ಕೆ ಮುಂಚೆನೇ ಅದು L&T ಅವರು ಆ ಲೇಔಟನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಲೇಔಟ್ ಪ್ಲ್ಯಾನ್ ಅಪ್ರೂವ್ ಆಗಿದೆ. ಇವ್ರಿಗೆ ಜ್ಞಾನ ಇರಲಿಲ್ಲ, ಗೊತ್ತಿರಲಿಲ್ವಾ? ಇವರು ದಾನ ತಗೊಳ್ಳೋವಾಗ ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳೋವಾಗ ಆಲ್ರೆಡಿ ಸೈಟ್ ಆಗಿದೆ, ಲೇಔಟ್ ಆಗಿದೆ ಅನ್ನೋ ಜ್ಞಾನ ಬೇಡವಾ ಇವರಿಗೆ? ಇದೆಲ್ಲ ಅವ್ರು ಡೆಪ್ಟಿ CM ಆಗಿದ್ದಾಗ ಪ್ರಾರಂಭ ಮಾಡಿ, ಅವ್ರು CM ಆಗಿದ್ದಾಗ ಇದನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ. ಈಗ ಬೈರತಿ ಸುರೇಶ್ ಹೇಳಿದ್ರು, BJP ಅವರು ಕೂಡ ಎಕರೆಗಟ್ಟಲೆ ತಗೊಂಡಿದ್ದಾರೆ, JDS ಅವರು ಕೂಡ ತಗೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ತಗೊಂಡಿದ್ದಾರೆ. ಸೊ ಎಲ್ಲರೂ ತಗೊಂಡಿದ್ದಾರಲ್ಲ. ಅದನ್ನು ಸದನದಲ್ಲಿ ಹೇಳಿ. ಯಾಕೆ ಭಯ ಬೀಳ್ತಾ ಇದ್ದೀರಾ ಸದನದಲ್ಲಿ ಹೇಳೋಕ್ಕೆ? ನಾನೇ ಕೇಳಿದ್ದೀನಲ್ಲ, ಹೇಳಪ್ಪ ಅದು ಏನೇನೋ ಯಾರ್ಯಾರು ತೊಗೊಂಡಿದ್ದಾರೆ ಅಂದರೆ ಓಡೋಗ್ಬಿಟ್ರು. ಯಾಕೆ ಓಡೋಗ್ಬೇಕು? ಯಾರು? ಸದನದಲ್ಲಿ ನೀವು ಹೇಳ್ಬೇಕಲ್ಲ ಅದನ್ನ. ಇಂಥವ್ರು ಇಷ್ಟು ಸೈಟು ತಗೊಂಡಿದ್ದಾರೆ. ಯಾರು? ಕಾಂಗ್ರೆಸ್ ಅವರು. ಬೈರತಿ CM ಬೈರತಿ ಸುರೇಶ್ ಅವರೆಲ್ಲ ಓಡೋಗ್ಬಿಟ್ರಲ್ಲ, ಉತ್ತರ ಕೊಡ್ದಿರ ಓಡೋಗ್ಬಿಟ್ರು. ನಮ್ಗೆ ಅವಕಾಶನೇ ಕೊಡಲಿಲ್ಲಲ್ಲ ಕೇಳೋಕ್ಕೆ. ನಾವು ಹೇಳಿದ್ರಿ ಇಲ್ಲಿ ಹಗರಣ ಏನೇನಾಗಿದೆ ಅದನ್ನು ಹೇಳ್ತೀರಿ, ನೀವು ಉತ್ತರ ಕೊಡಿ. ನಿಮ್ಮ ಉತ್ತರ ಕೊಡುವಾಗ ಯಾರ್ಯಾರು ಈ ಹಗರಣದಲ್ಲಿ ಕಾಂಗ್ರೆಸ್ಸು, JDS, BJP ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನ ಬಯಲು ಮಾಡಿ. ಈಗ ವಿಚಾರಣೆಗೆ ಆದೇಶ ಕೊಟ್ಟಿದ್ದಾರಲ್ಲ, ವಿಚಾರಣೆ ಶುರುವಾಗಿದೆಯಲ್ಲ? ಯಾಕಂದ್ರೆ ಅವ್ರ ಹತ್ರ ಏನು ದಾಖಲೆ ಇಲ್ಲ. ಅಲ್ಲ, ವಿಚಾರಣೆ ಶುರುವಾಗಿದೆಯಲ್ಲ. ಈಗ ನೀವೇನು ಹೇಳ್ತಿರೋದು? ವಿಚಾರಣೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ? ಏನಾಯ್ತು? ಆ ವಿಚಾರಣೆ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ? ಏನಾಗಬೇಕು ಮತ್ತೆ? ಹಲೋ, ಆ ವಿಚಾರಣೆ ಬಗ್ಗೆ ನಂಬಿಕೆ ಇಲ್ವಾ ಅಂತ ನಿಮಗೆ? ಅಲ್ಲ ರೀ, ಕೆಂಪಣ್ಣ ಆಯೋಗ ಮಾಡಿ ಏನಾಯ್ತು? ಕೆಂಪಣ್ಣ, ನಾನು ನಂಬಿಕೆ ಬಗ್ಗೆ ಹೇಳ್ತಾನೆ. ಕೆಂಪಣ್ಣ ಆಯೋಗ ಮಾಡಿದ್ರೆ ಏನಾಯ್ತು? 8 ವರ್ಷ ಆಯ್ತಲ್ಲ, ಏನಾನ ಬಂತ ರಿಪೋರ್ಟು? ಮುಚ್ಚಾಕೋದಕ್ಕಷ್ಟೇ. ಇದನ್ನ ತನಿಖೆ ಯಾರು ಮಾಡಬೇಕು? ಲೋಕಾಯುಕ್ತ ಮಾಡ್ಬೇಕು ತನಿಖೆ, ಇಲ್ಲ CBI ತನಿಖೆ ಮಾಡಬೇಕು, ಇಲ್ಲ ಸಿಟ್ಟಿಂಗ್ ಜಡ್ಜ್ ಯಾರಾದರೂ ಹೈಕೋರ್ಟ್ ಜಡ್ಜ್ ಮಾಡಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಯಾರೋ ಬೇಕಾದವ್ರನ್ನ ಕರ್ಕೊಂಬಂದು ಕೂತರಿಸ್ಬಿಟ್ಟು ಕೆಂಪಣ್ಣ ಆಯೋಗದ ಗತಿ ಏನಾಯ್ತೋ ಇದು ಅದೇ ಗತಿ, ಮುಚ್ಚಾಕೋದಷ್ಟೇ. ಅಸೆಂಬ್ಲಿಯಲ್ಲಿ ಉತ್ತರ ಆಯಿತು. ಅಸೆಂಬ್ಲಿಯಲ್ಲಿ ಉತ್ತರ ಕೊಡೋಕ್ಕೆ ಏನು ನಿಮಗೆ ಏನು ದಾಡಿ ಆಗಿದೆ? ನಿಮಗೆ ಉತ್ತರ ಕೊಡಿ ಅಸೆಂಬ್ಲಿಯಲ್ಲಿ. ಅಸೆಂಬ್ಲಿ ಇರೋದೇನಕ್ಕೆ? ಚರ್ಚೆ ಮಾಡೋಕ್ಕೆ ಇರೋದು ಅಸೆಂಬ್ಲಿ. ಅಲ್ಲಿ ಚರ್ಚೆ ಮಾಡೋಕ್ಕೆ ನೀವು ಅವಕಾಶ ಕೊಡಲ್ಲ. ಸ್ಪೀಕರ್ ಅವ್ರನ್ನ ಒಳಗೆ ಹಾಕ್ಕೊಂಬಿಟ್ಟು ನೀವು ಸ್ಪೀಕರ್ ಹೇಳ್ಕೊಟ್ಬಿಟ್ಟು ಸದನನೇ ನಡೆದಂಗೆ ಮಾಡ್ತಾ ಇದ್ದೀರಾ. ಇದು ಅನ್ಯಾಯ ಅಲ್ವಾ? ಇದು ಡೆಮಾಕ್ರಸಿನಾ? ಈಗ ತನಿಖೆ ನೀವು ಹೇಳಿದ ರೀತಿಯಲ್ಲಿ ತನಿಖೆ ಆಗಬೇಕಾ? CM ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದ್ದೀರಾ ನೀವು?
CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಯಾವ ವಿಚಾರ ಕೇಳ್ತಾ ಇದ್ದೀರಿ? ನಾನು ತನಿಖೆ 2ನೇ ಭಾಗ, ರಾಜೀನಾಮೆ ಇನ್ನೊಂದು ಭಾಗ, ಆದರೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಿದು. ಓಕೆ, ಸತ್ಯಾಸತ್ಯತೆ ರಾಜ್ಯದ ಜನಗಳು ಬಂದು ತೀರ್ಮಾನ ಮಾಡೋನು ಅಶೋಕ ಅಲ್ಲ, ಸಿದ್ದರಾಮಯ್ಯ ಅಲ್ಲ ತೀರ್ಮಾನ ಮಾಡೋನು ರಾಜ್ಯದ ಜನತೆ. ಅವ್ರು ತೀರ್ಮಾನ ಮಾಡಲಿ, ಇಲ್ಲಿ ಡಿಬೇಟ್ ಆಗಲಿ. ಓಕೆ.